ಫಾರಿನರ್ಸ್ ಈ ಕೈಯಲ್ಲಿ ಯಾಕೆ ಊಟ ಮಾಡಲ್ಲ? ಆ ಕೈಲಿಗೆಲ್ಲ ಬಲಗೈಯಿಂದನೇ ತಿಂತಾರೆ. ಅಲ್ಲ, ಯಾಕೆ ಈ ಕೈಯಲ್ಲಿ ಯಾಕೆ ಊಟ ಮಾಡಲ್ಲ ಫಾರಿನರ್ಸ್? ತಿನ್ಬಾರ್ದು. ತಪ್ಪ ಆನ್ಸರ್ ಇದು. ನನ್ ಕೈಯಲ್ಲಿ ಹೆಂಗ್ ಊಟ ಮಾಡ್ತಾರ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಫುಲ್ ಫಾರ್ಮ್ ಆಫ್ ATM. ಆಲ್ ಟೈಮ್ ಮನಿ. ಆಲ್ ಟೈಮ್ ಮನಿ. ತಿರ್ಗಾ ಹಾಕಿದ್ರೆ 100 ಮಿಕ್ಕುತ್ತಲ್ಲ ಅಲ್ಲಿ. ಸಾಂಬಾರ್ ಸಪ್ಪೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತಾರೆ? ಹುಟ್ಟೋಕು ಮುಂಚೆ, ಹುಟ್ಟಾದ್ಮೇಲೆ, ಸತ್ ಮೇಲೆ ಉಪಯೋಗಿಸುವಂತ ಒಂದು ಪ್ರಾಣಿ ಯಾವುದು? ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಮ್ಮ ಸಾರ್ವಜನಿಕರಿಗೆ ಒಂದು 5 ಪ್ರಶ್ನೆ ಕೇಳ್ತೀನಿ. ಸೊ ಆ 5 ಪ್ರಶ್ನೆಯಲ್ಲಿ 3 ಪ್ರಶ್ನೆ ತುಂಬಾ ಸಿಂಪಲ್ ಆಗಿರುತ್ತೆ. ಆದ್ರೆ ಕೊನೆ 2 ಪ್ರಶ್ನೆ ಇರುತ್ತಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಸೊ ಆ 5 ಪ್ರಶ್ನೆಗೆ ಉತ್ತರ ನೀಡಿದವ್ರಿಗೆ ಏನ್ ಸಿಗುತ್ತೆ ಗೊತ್ತಾ? ಎಸ್, ಈ ಚಾಕ್ಲೇಟ್ ಸಿಗುತ್ತೆ. 5 ಪ್ರಶ್ನೆ ಕೇಳೋಣ. ಸೊ 5 ಪ್ರಶ್ನೆ ಯಾರು ಉತ್ತರ ಕರೆಕ್ಟ್ ಆಗಿ ಕೊಡ್ತಾರೆ, ಯಾರಿಗೆ ಚಾಕ್ಲೇಟ್ ಸಿಗುತ್ತೆ ಅನ್ನೋದು ನೋಡೋಣ. ಹಾಗಾದ್ರೆ ಆಗ್ತೋಡ, ಬನ್ನಿ ಹೋಗೋಣ. ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಬರ್ರ ಬರ್ರ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚಿತ್ರ ಅಂತ. ಯಾವ ಕಾಲೇಜು? ನಾನ್ BMS ಕಾಲೇಜ್. ಏನ್ ಓದ್ತಿದಿರೋದು? ಫಸ್ಟ್ ಇಯರ್ BBA ಓದ್ತಾ ಇದ್ದೀನಿ. ಸೊ ನಮ್ಮ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮ್ಗೆ 5 ಕ್ವಶನ್ ಕೇಳ್ತೀನಿ ನಾನು, ಓಕೆನಾ? 5 ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮ್ಗೆ ಒಂದು ಚಾಕ್ಲೇಟ್ ಸಿಗುತ್ತೆ. 5ರಲ್ಲಿ ಒಂದು ಮಿಸ್ ಆದ್ರೂ ಸಿಗಲ್ಲ. ಸೊ ಪ್ರತಿಯೊಂದು ಕ್ವಶನ್ಗೂ 10 ಸೆಕೆಂಡ್ಸ್ ಟೈಮ್ ಇರುತ್ತೆ, ಓಕೆನಾ? ಮತ್ತೆ ನೀವ್ ಏನಂದ್ರೆ ಈಗ 3ನೇ ಕ್ವಶನ್ ತಪ್ಪು ಹೇಳಿದ್ರೆ ಇನ್ನೆರಡಕ್ಕೂ ಆನ್ಸರ್ ಮಾಡ್ಬೋದು, ಬಟ್ ಚಾಕ್ಲೇಟ್ ಸಿಗಲ್ಲ, ಓಕೆನಾ? ಓಕೆನಾ? ಸ್ಟಾರ್ಟ್ ಮಾಡೋಣ ಚಾಲೆಂಜ್. ಸ್ಟಾರ್ಟಾ? ಗೇಮ್ ಸ್ಟಾರ್ಟ್ಸ್ ನೌ. ಮೊದಲನೇ ಪ್ರಶ್ನೆ, ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ? ಪಿಕಾಕ್. ಕರೆಕ್ಟ್. ಫಸ್ಟ್ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ, ಕರೆಕ್ಟ್. ಭಾರತದ ರಾಷ್ಟ್ರಗೀತೆ ಯಾವುದು? ರಾಷ್ಟ್ರಗೀತೆ. ರಾಷ್ಟ್ರಗೀತೆ ಜನಗಣಮನ. ಕರೆಕ್ಟ್. ಸೆಕೆಂಡ್ ಕ್ವಶನ್ಗೂ ಆನ್ಸರ್ ಮಾಡಿದ್ದಾರೆ. ಸೊ 3ನೇ ಪ್ರಶ್ನೆ ಕೇಳೋಣ. ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಟಾಲೆಸ್ಟ್ ಮೌಂಟೇನ್ ಇನ್ ದಿ ವರ್ಲ್ಡ್? ಎವರೆಸ್ಟ್ ಮೌಂಟೇನ್. 3ಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಈಗ 2 ಕ್ವಶನ್ ಆನ್ಸರ್ ಮಾಡಿದ್ರೆ ಅವ್ರಿಗೆ ಚಾಕ್ಲೇಟ್ ಸಿಗುತ್ತೆ, ಓಕೆನಾ? ಸೊ ಈ 2 ಕ್ವಶನ್ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾಕಂದ್ರೆ 10 ಸೆಕೆಂಡ್ಸ್ ಅಷ್ಟೇ ಇರುತ್ತೆ, ಓಕೆನಾ? ಒಂದು ಬಾವಿಲಿ 10 ಮೀನು ಇರುತ್ತೆ, ಅದ್ರಲ್ಲಿ ಒಂದು ಸತ್ತೋದ್ರೆ ಎಷ್ಟು ಉಳಿಯುತ್ತೆ? ಒಂದು ಬಾವಿಲಿ 10 ಮೀನು. 9. ಆನ್ಸರ್ 9. ತಪ್ಪು. ಒಂದು ಬಾವಿಲಿ 10 ಮೀನಿದ್ರೆ ಒಂದು ಸತ್ತೋದ್ರೆ ಸತ್ತಿರೋದು ಅಲ್ಲೇ ಇರೋದ್ರಿಂದ 10 ಮೀನಿರುತ್ತೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಪರವಾಗಿಲ್ಲ, ಓಕೆ, ಗುಡ್ ಟ್ರೈ. ಲಾಸ್ಟ್ ಕ್ವಶನ್, ಓಕೆನಾ? 2 ಮನೆ ಮಧ್ಯದಲ್ಲಿ ಒಂದು ಕಾಂಪೌಂಡ್ ಇರುತ್ತೆ. ಒಂದು ರೈಟ್ ಮನೆ ಅನ್ಕೊಳ್ಳೋಣ, ಒಂದು ಲೆಫ್ಟ್ ಮನೆ ಅನ್ಕೊಳ್ಳೋಣ. ಹುಂಜ ಕಾಂಪೌಂಡ್ ಮೇಲೆ ಕೂತಿರುತ್ತೆ. ಅದು ಮೊಟ್ಟೆ ಇಕ್ಕಿದ್ರೆ ರೈಟ್ ಸೈಡ್ ಮನೆಗೆ ಬೀಳುತ್ತಾ, ಲೆಫ್ಟ್ ಸೈಡ್ ಮನೆಗೆ ಬೀಳುತ್ತಾ? ಹುಂಜ ಮೊಟ್ಟೆ ಇಡೋದಿಲ್ಲ, ಫಸ್ಟ್ ಆಫ್ ಆಲ್. ಕರೆಕ್ಟ್. ತುಂಬಾ ಚೆನ್ನಾಗಿ ಹೇಳಿದ್ರು, ಬಟ್ ಒಂದು 4th ಕ್ವಶನ್ ಅಲ್ಲಿ ಸೋತಿರೋ ಕಾರಣ ಗುಡ್ ಟ್ರೈ. That's fine. Thank you. I'm happy with it. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಬರ್ಡ್. ಪ್ರಾಣಿ, ಅನಿಮಲ್. ಅನಿಮಲ್. ಟೈಗರ್. ಇಷ್ಟೊಂದು ಥಿಂಕ್ ಮಾಡ್ತಿದ್ರ ಟೈಗರ್ ಹೇಳಕ್? ಕನ್ನಡದಲ್ಲಿ ಹೇಳಿದ್ರೆ ಅಷ್ಟು ಬೇಗ ಅರ್ಥ ಆಗಲ್ಲ. ಓಕೆ, ಕನ್ನಡ ಮತ್ತೆ ಇಂಗ್ಲಿಷ್ 2 ಹೇಳ್ಬೇಕಾ ನಿಮ್ಗೆ? ಓಕೆ. ಬೆಂಗಳೂರಿನ ಹಳೆಯ ಹೆಸರೇನು? ಓಲ್ಡ್ ನೇಮ್ ಆಫ್ ಬೆಂಗಳೂರು? ಬೆಂದಕಾಳೂರು. ಎಸ್. 2 ಕ್ವಶನ್ಗೂ ಆನ್ಸರ್ ಮಾಡಿದ್ದಾರೆ. ಈಗ ಇನ್ನ 3 ಇದೆ, ನೋಡೋಣ ಏನ್ ಮಾಡ್ತಾರೆ. ಕ್ರಿಕೆಟ್ ಅಲ್ಲಿ ಎಷ್ಟು ಪ್ಲೇಯರ್ಸ್ ಇರಬೇಕು ಒಂದು ಟೀಮ್ ಅಲ್ಲಿ? 12. ಪಕ್ಕನಾ? ಪಕ್ಕ. ರಾಂಗ್. 11 ಪ್ಲೇಯರ್ಸ್ ಇರ್ಬೇಕು. 3ನೇ ಕ್ವಶನ್ಗೆನೆ ನಮ್ಮ ಸ್ಟೂಡೆಂಟ್ ಅವರು ವಿಫಲರಾಗಿದ್ದಾರೆ. ಸೊ ಅವ್ರಿಗೆ ಚಾಕ್ಲೇಟ್ ಸಿಗ್ತಾ ಇಲ್ಲ, ಆದ್ರೂ 2 ಕ್ವಶನ್ ಟ್ರೈ ಮಾಡ್ತಾರೆ, ಓಕೆನಾ? ಒಂದು ಡಬ್ಬದಲ್ಲಿ 100 ಗೋಲಿ ಇರುತ್ತೆ, 100 ಗೋಲಿ. ಆ 100 ಗೋಲಿಲಿ 45 ತೆಗೆದು ಹಾಕಿದ್ರೆ ಎಷ್ಟು ಮಿಕ್ಕುತ್ತೆ? 50. 55. ರಾಂಗ್ ಆನ್ಸರ್. 100 ಗೋಲಿ ಇರುತ್ತಲ್ಲ, ಅದ್ರಲ್ಲಿ 45 ತೆಗೆದು ತಿರ್ಗಾ ಹಾಕಿದ್ರೆ 100 ಮಿಕ್ಕುತ್ತಲ್ಲ ಅಲ್ಲಿ. ಬರೀ ಇಂತದೆಯಾ? ಗೋವಿಂದ. ಓಕೆ. ನೀವು ಮನೇಲಿ ಫೋನ್ ಯೂಸ್ ಮಾಡ್ತಾ ಇರ್ತೀರಾ, ಆಚೆಗಡೆ ಮನೆ ಆಚೆ ಬಂದು ಕಸದವನು ವಿಸಿಲ್ ಹೊಡಿತಾನೆ. ಸೊ ಅವಾಗ ನೀವು ಕಿಚನ್ಗೆ ಹೋಗಿ ಕುಕ್ಕರ್ ಆಫ್ ಮಾಡ್ತೀರಾ, ಇಲ್ಲ ಸಾಂಬಾರ್ ವಿಸಿಲ್ ಆಫ್ ಮಾಡ್ತೀರಾ? ನೀನು ಆಫ್ ಮಾಡಲ್ಲ. ಯಾಕೆ? ಅದು ಕಸ್ತೋರ್ತಾನೆ. ಇದೊಂದು ಚೆನ್ನಾಗಿ ಹೇಳಿದ್ರು, ಆದ್ರೂ ಮ್ಯಾಕ್ಸಿಮಮ್ 2 ಕ್ವಶನ್ ಅಲ್ಲಿ ಸೋತಿರೋದ್ರಿಂದ ಒಂದ್ ಚಾಕ್ಲೇಟ್ ಕೊಡ್ಬೇಕು. ಕೊಡಲ್ಲ. ನಾವ್ ಹೇಳಿದೀವಿ ಸ್ವಲ್ಪ 5 ಕ್ವಶನ್ಸ್ ಆನ್ಸರ್ ಮಾಡ್ಬೇಕಿತ್ತು. ಥ್ಯಾಂಕ್ ಯು. ಓಕೆ.
ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆಟ ಯಾವುದು? ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ. ಆಕ್ಚುಲಿ ಇಂಡಿಯಾಗೆ ಆತರ ಯಾವ್ದು ಗೇಮ್ಸ್ ಇಲ್ಲ ಅಂತಾರೆ, ಬಟ್ ಕೇಳಿರೋ ಪ್ರಕಾರ ಹಾಕಿ. ಫುಲ್ ಫಾರ್ಮ್ ಆಫ್ ATM. ಆಲ್ ಟೈಮ್ ಮನಿ, ಆಲ್ ಟೈಮ್ ಮನಿ, ಆಟೋಮೆಟಿಕ್ ಆಲ್ ಟೈಮ್ ಮನಿ ಅಂತ ATM. ಡಮಾರ್ ಹೋಯ್ತು. ಸೆಕೆಂಡ್ ಕ್ವಶನ್ ಹೋಯ್ತು. ಹೋಯ್ತು. ಮೂರನೇ ಕ್ವಶನ್ ಕೇಳಲಾ? ಬೇಜಾರಾಗ್ಬಿಡಿ, ಚಾಕ್ಲೇಟ್ ಸಿಗಲ್ಲ. ಆದ್ರೂ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೇಳಿಬೇಡಿ. ಕ್ಯಾಪಿಟಲ್ ಆಫ್ ಕರ್ನಾಟಕ. ಬ್ಯಾಂಗ್ಳೂರ್. ಕರೆಕ್ಟ್. 3 ಕ್ವಶನ್ ಆನ್ಸರ್ ಮಾಡಿದ್ದಾರೆ, ಅದ್ರಲ್ಲಿ 1 ತಪ್ಪಾಗಿದೆ, 2 ಸರಿಯಾಗಿದೆ. ಈಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 4ನೇ ಕ್ವಶನ್, ಓಕೆನಾ? ಉಪೇಂದ್ರ ಅವ್ರ ಅಪ್ಪನಿಗೆ 3 ಜನ ಮಕ್ಕಳು ಇರ್ತಾರೆ. ಒಬ್ಬನ ಹೆಸರು ಬೆಳಗ್ಗೆ, ಇನ್ನೊಬ್ಬನ ಹೆಸರು ಮಧ್ಯಾಹ್ನ, ಕೊನೆ ಮಗನ ಹೆಸರೇನು? ಉಪೇಂದ್ರ. ಏನೋ ಉಪೇಂದ್ರ. ಎಸ್, ಕರೆಕ್ಟ್. ತುಂಬಾ ಅದ್ಭುತವಾಗಿ ಥಿಂಕ್ ಮಾಡಿದೀರಾ. ಅವ್ರು ನೋಡಿ ರಾತ್ರಿ ಅನ್ನ ಹೋಗ್ತಾ ಇದ್ರಲ್ಲ. ಲಾಸ್ಟ್ ಕ್ವಶನ್, ರಾತ್ರಿ ಟೈಮ್ ಅಲ್ಲಿ ಕರೆಂಟ್ ಹೋದ್ರೆ ನೀವು ಹೋಗಿ ಫ್ಯಾನ್ ಸ್ವಿಚ್ ಆನ್ ಮಾಡ್ತೀರಾ, ಲೈಟ್ ಸ್ವಿಚ್ ಆನ್ ಮಾಡ್ತೀರಾ? ಕರೆಂಟ್ ಇದಲ್ವಲ್ಲ, ಸ್ವಿಚ್ ಅನ್ನು ಆನ್ ಮಾಡ್ಲಿ. ಕರೆಕ್ಟ್. ಪರವಾಗಿಲ್ಲ, ತುಂಬಾ ಥಿಂಕ್ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಬಟ್ ATM ಅಲ್ಲಿ ಸೋತಿದ್ದಾರೆ. ಸೊ ಆದ ಕಾರಣ 1 ಪಾಯಿಂಟ್ಸ್ ಹೋಗಿರೋ ಕಾರಣ ಒಂದು ಒಂದೇ ಅಲ್ಲ, ರೂಲ್ಸ್ ಅಲ್ವಾ? ಹೆಂಗ್ ಚೇಂಜ್ ಮಾಡ್ತೀರಾ? ಬೇರೆ ಕ್ವಶನ್ ಕೇಳ್ಬೋದು. ಇಲ್ಲ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ, ಓಕೆನಾ? ಓಕೆ, ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀನಿ, ಇಲ್ಲ ಅಂದ್ರೆ ಹೋಯ್ತು, ಓಕೆನಾ? ಸೊ ಒತ್ತಾಯದ ಮೇಲಿಗೆ ಮತ್ತೆ ಇವರು 1-2 ಟ್ರಿಕ್ಕಿ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ಟ್ರಿಕ್ಕಿ ಕ್ವಶನ್ ಕೇಳ್ತಿದ್ದೀನಿ ಇವ್ರನ್ನ, ಓಕೆನಾ? ಯಾವ ತಿಂಗಳಲ್ಲಿ 28 ದಿನ ಇರುತ್ತೆ? ಫೆಬ್ರವರಿ. ಇಲ್ಲ, ಎಲ್ಲಾ ತಿಂಗಳಲ್ಲಿ 28 ದಿನ ಇರುತ್ತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಹೇಗಿದ್ದೀರಾ? ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಕನ್ನಡದಲ್ಲಿ ಮಾತಾಡಿ. ಚೆನ್ನಾಗಿದ್ದೀನಿ. ಅಕ್ಷರ ಕಲ್ತಿದ ತಕ್ಷಣ ನಮ್ ತಾನಾನೇ ಮರ್ತ್ಬಿಡ್ತಾರ ನಮ್ ಜನ. ನಮ್ ತನ ಮರಿಬಾರ್ದ್ರಿ. ಚಾಲೆಂಜ್ ರೆಡಿನಾ? ರೆಡಿ. ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಫಸ್ಟ್ ಕ್ವಶನ್ ಇವಾಗ ಕೇಳ್ತೀನಿ, ಓಕೆನಾ? ಬೆಂಗಳೂರಿನ ಸ್ಥಾಪಕರು ಯಾರು? ಫೌಂಡರ್ ಆಫ್ ಬೆಂಗಳೂರು ಯಾರು? ಕೆಂಪೇಗೌಡ. ಆನ್ಸರ್ ಕರೆಕ್ಟಾ? ಕರೆಕ್ಟ್. ಕೆಮಿಕಲ್ ಫಾರ್ಮುಲಾ ಆಫ್ ವಾಟರ್. ಗೊತ್ತಿಲ್ಲ ನನಗೆ. ಕೆಮಿಕಲ್ ಫಾರ್ಮುಲಾ ಆಫ್ ವಾಟರ್ ಎಷ್ಟು? ಇನ್ನೊಂದ್ಸತಿ ಹೇಳ್ಕೊಟ್ರೆ ನಾನು ಕೊಡಲ್ಲ. ಓಕೆ, ಸೆಕೆಂಡ್ ಒನ್ ಅವ್ರ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದಾರೆ, ಆದ್ರೂ 1 ಪಾಯಿಂಟ್ಸ್ ಕೊಡ್ತೀವಿ, ಇರ್ಲಿ ಹೋಗ್ಲಿ ಅಂತ. ಗೊತ್ತಿಲ್ಲ ಕೆಮಿಕಲ್ ಫಾರ್ಮುಲಾ? ಸ್ವಲ್ಪ ವೀಕ್, ನಂಗೆ ಗೊತ್ತಿಲ್ಲ. ಕೆಮಿಸ್ಟ್ರಿ ಓದಿಲ್ಲ? ಇಲ್ಲ. ಕಾಮರ್ಸ್ ಸ್ಟೂಡೆಂಟಾ, ಸೈನ್ಸ್ ಸ್ಟೂಡೆಂಟಾ? ನಾನು ಡಿಪ್ಲೊಮಾ ಸ್ಟೂಡೆಂಟ್. ಭಾರತದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಆಫ್ ಇಂಡಿಯಾ. ಕ್ಯಾಪಿಟಲ್ ಆಫ್ ಇಂಡಿಯಾ ಡೆಲ್ಲಿ ಅನ್ಕೋತೀನಿ, ಗೊತ್ತಿಲ್ಲ. ಡೆಲ್ಲಿ ಅನ್ಕೋತೀನಿ. ಕರೆಕ್ಟ್ ಆನ್ಸರ್. 3 ಕೇಳ್ಬಿಟ್ಟಿದ್ದಾರೆ, ಇನ್ 2 ಪ್ರಶ್ನೆ ಅಷ್ಟೇ. ಸೊ ನೋಡೋಣ 2 ಪ್ರಶ್ನೆ ಕರೆಕ್ಟ್ ಆಗಿ ಹೇಳ್ತಾರ ಇಲ್ವಾ ಅಂತ. ಈಗ ಕ್ವಶನ್ ನೀಟಾಗಿ ಕೇಳಿಸ್ಕೊಳ್ಳಿ. ಸಾಂಬಾರ್ ಸಪ್ಪೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತಾರೆ? ಉಪ್ಪಿಗೆ ಏನ್ ಹಾಕ್ತಾರೆ? ಉಪ್ಪನ್ನ ಸಾಂಬಾರಿಗೆ ಹಾಕ್ಬೇಕಲ್ವಾ? ಥಿಂಕ್ ಮಾಡಿ ಹೇಳಿ. ಸಾಂಬಾರ್ ಸಪ್ಪೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತಾರೆ? ಉಪ್ಪಿಗೆ ಸಾಂಬಾರ್ ಹಾಕ್ಬೇಕು. ಸಾಂಬಾರ್ ತಾನೆ. ಉಪ್ಪಿಗೆ ಸಾಂಬಾರ್ ಸಪ್ಪೆ ಆದ್ರೆ ಉಪ್ಪು ಹಾಕ್ಬೋದು. ಉಪ್ಪು ಸಪ್ಪೆ ಆದ್ರೆ ಹೆಂಗ? ಉಪ್ಪು ಸಪ್ಪೆನೇ ಇರಲ್ವಲ್ಲ. ತಪ್ಪು ಆನ್ಸರ್. ಉಪ್ಪಿಗೆ ಫಸ್ಟ್ ಕೈ ಹಾಕ್ತಿವಿ, ಇಲ್ಲ ಸ್ಪೂನ್ ಹಾಕ್ತಿವಿ. ರಾಂಗ್ ಆನ್ಸರ್. ಓಕೆನಾ? ಆಯ್ತು, ಲಾಸ್ಟ್ ಕ್ವಶನ್ ಅಂತ ಕೇಳ್ತೀನಿ, ಓಕೆನಾ? ಫಾರಿನರ್ಸ್ ಈ ಕೈಯಲ್ಲಿ ಯಾಕೆ ಊಟ ಮಾಡಲ್ಲ? ಆ ಕೈಲೆಲ್ಲ ಬಲಗೈ ತಿಂತಾರೆ. ಅಲ್ಲ, ಯಾಕೆ ಈ ಕೈಯಲ್ಲಿ ಯಾಕೆ ಊಟ ಮಾಡಲ್ಲ ಫಾರಿನರ್ಸ್? ತಪ್ಪು ಆನ್ಸರ್. ಇದು ನನ್ ಕೈಯಲ್ಲಿ ಹೆಂಗ್ ಊಟ ಮಾಡ್ತಾರೆ? ನಿಮ್ಮ ಮೊದಲನೇ ಪ್ರಶ್ನೆ, ಓಕೆನಾ? ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? 29. ಎಷ್ಟಿದೆ? 29. ರಾಂಗ್ ಆನ್ಸರ್. 28. ಯಾಕೆ? ಓಕೆ, ಇರ್ಲಿ, ಪರವಾಗಿಲ್ಲ. ಸೊ ಸೆಕೆಂಡ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಮಹಿಳಾ ಪ್ರಧಾನಮಂತ್ರಿ? ಇಂದಿರಾ ಗಾಂಧಿ. ಸೆಕೆಂಡ್ ಒನ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ 3ನೇ ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರ ಯಾವಾಗ ಬಂತು? ಯಾವ ಇಯರ್ ಅಲ್ಲಿ ಬಂತು? 1947. ಕರೆಕ್ಟ್. 2 ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ, 1 ತಪ್ಪು ಹೇಳಿದ್ದಾರೆ. ಸೊ ಲಾಸ್ಟ್ ಕೇಳೋಣ. ಹುಟ್ಟೋಕು ಮುಂಚೆ, ಹುಟ್ಟಾದ್ಮೇಲೆ, ಸತ್ ಮೇಲೆ ಉಪಯೋಗಿಸುವಂತ ಒಂದು ಪ್ರಾಣಿ ಯಾವುದು? ಗೊತ್ತಿಲ್ಲ. ಥಿಂಕ್ ಮಾಡಿ. ಹುಟ್ಟೋಕು ಮುಂಚೆ, ಹುಟ್ಟಾದ್ಮೇಲೆ, ಸತ್ ಮೇಲೆ ಉಪಯೋಗಿಸುವಂತ ಪ್ರಾಣಿ ಯಾವುದು? 1 2 3 ನಾಯಿ. 4 ನಾಯಿ ಹುಟ್ಟೋಕು ಮುಂಚೆ ಹೆಂಗ್ ಯೂಸ್ ಮಾಡ್ತೀವಿ? ಹುಟ್ಟಾದ್ಮೇಲೆ ತಾನೇ ತಗೊಳೋದು ನಾವು. ನಾನವನಲ್ಲ. ಕೋಳಿ.
ಸಿ ಕೋಳಿ ಹುಟ್ಟಕ್ಕೂ ಮುಂಚೆ ಮೊಟ್ಟೆ ತಿಂತೀರಾ, ಹುಟ್ಟಾದ್ಮೇಲೆ ಸಾಕ್ತೀರಾ, ಸತ್ ಮೇಲೆ ತಿಂತೀರಾ. ಹೆಂಗೆ ನಾವು ಓಕೆ, ಸೊ ಪರವಾಗಿಲ್ಲ, ಒಳ್ಳೆ ಟ್ರೈ ಮಾಡಿದ್ರೆ. ಲಾಸ್ಟ್ ಕ್ವಶನ್, ಓಕೆನಾ? ಜಗತ್ತಲ್ಲಿ ಸೂರ್ಯ ನೋಡದೇ ಇರೋಂತ ಜಾಗ ಯಾವುದು? ಸನ್ ನೋಡದೇ ಇರೋಂತ ಜಾಗ ಯಾವ್ದು ಗುರು? ಯಾವ್ದೇ? ಓಕೆ, ಗೊತ್ತಿದ್ರೆ ಹೇಳಿ, ಹೆಂಗಿದ್ರು. ಹಾ, ಕರೆಕ್ಟ್, ಕತ್ತಲು. ಥ್ಯಾಂಕ್ ಯು. ಸ್ಟಾರ್ಟ್. ಓಕೆ, ರಾಮಾಯಣ ಬರ್ದವ್ರು ಯಾರು? ವಾಲ್ಮೀಕಿ. ಕರೆಕ್ಟ್ ಆನ್ಸರ್. ಫೆಸ್ಟಿವಲ್ ಆಫ್ ಕಲರ್ ಅಂತ ಯಾವ ಹಬ್ಬನ ಕರೀತಾರೆ? ಹೋಲಿ. ಹೋಲಿ. ಕರೆಕ್ಟ್ ಆನ್ಸರ್. ಎರಡಕ್ಕೂ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಮೂರನೇದು, ಕಲರ್ ಆಫ್ ದಿ ಸ್ಕೈ. ಸ್ಕೈಗೆ ಕಲರೇ ಇರಲ್ಲ. ಇರುತ್ತೆ, ಕಲರ್ ಆಫ್ ದಿ ಸ್ಕೈ. ಸ್ಕೈ ಕಲರ್ ಇರಲ್ಲ. ಬ್ಲೂ, ವೈಟ್. ಓಕೆ, ಕರೆಕ್ಟ್ ಆಗಿ ಹೇಳಿದ್ರ. ಬ್ಲೂ. ನಮ್ಮ ಕಣ್ಮುಂದೆನೆ ಇರುತ್ತೆ, ಆದ್ರೆ ಅದನ್ನ ನಾವು ನೋಡಕ್ ಆಗಲ್ಲ. ಏನು? ಕಣ್ಣು. ರಾಂಗ್ ಆನ್ಸರ್. 4ನೇ ಕ್ವಶನ್ ತಪ್ಪಾಗಿದೆ. ಅದು ಫ್ಯೂಚರ್. ಲಾಸ್ಟ್ ಕ್ವಶನ್, ಒಂದು ಸೋತಿರೋದ್ರಿಂದ ನಿಮ್ಗೆ ಸಿಕ್ಕಿಲ್ಲ. ಸಾಂಬಾರ್ ಸಪ್ಪೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತಾರೆ? ಉಪ್ಪೆ ಹಾಕೋದು. ಇಲ್ಲ, ಸಾಂಬಾರ್ ಸಪ್ಪೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತಾರೆ? 1 2 3 4 5 6 ಖಾರ. 7 8 9 10. ಆನ್ಸರ್ ಏನ್ ಗೊತ್ತಾ? ಉಪ್ಪಿಗೆ ಒಂದು ಕೈ ಹಾಕ್ತಿವಿ, ಇಲ್ಲ ಸ್ಪೂನ್ ಹಾಕ್ತಿವಿ. ನೋಡಿದ್ರಲ್ಲ ನಮ್ಮ ಸಾರ್ವಜನಿಕರಿಗೆ ಹೇಗೆಲ್ಲ ಉತ್ತರ ನೀಡಿದ್ರು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ತೆ.